ವಾಹನ ಅಪಘಾತವು ಇಂದಿನ ಸಮಾಜದಲ್ಲಿ ಗಂಭೀರವಾದ ಸಮಸ್ಯೆಯಾಗಿ ಪರಿಣಮಿಸಿದೆ. ವೇಗವಾಗಿ ಬೆಳೆಯುತ್ತಿರುವ ನಗರೀಕರಣ, ವಾಹನಗಳ ಸಂಖ್ಯೆ ಹೆಚ್ಚಳ ಹಾಗೂ ಸಂಚಾರ ನಿಯಮಗಳ ಪಾಲನೆಯ ಕೊರತೆಯಿಂದಾಗಿ ಪ್ರತಿದಿನ ಅನೇಕ ಅಪಘಾತಗಳು ಸಂಭವಿಸುತ್ತಿವೆ. ಈ ಅಪಘಾತಗಳು ಕೇವಲ ಆರ್ಥಿಕ ನಷ್ಟವಷ್ಟೇ ಅಲ್ಲದೆ ಅಮೂಲ್ಯವಾದ ಮಾನವ ಜೀವಗಳ ನಷ್ಟಕ್ಕೂ ಕಾರಣವಾಗುತ್ತಿವೆ. ವಾಹನ ಅಪಘಾತಗಳಿಗೆ ಹಲವಾರು ಕಾರಣಗಳಿವೆ. ಅತಿವೇಗ, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು, ಮೊಬೈಲ್ ಫೋನ್ ಬಳಸಿ ಚಾಲನೆ ಮಾಡುವುದು, ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವುದು ಪ್ರಮುಖ ಕಾರಣಗಳಾಗಿವೆ. ಜೊತೆಗೆ ರಸ್ತೆಗಳ ದುಸ್ಥಿತಿ, ಸರಿಯಾದ ಸೂಚನಾ ಫಲಕಗಳ ಕೊರತೆ, ವಾಹನಗಳ ತಾಂತ್ರಿಕ ದೋಷಗಳೂ ಕೂಡ ಅಪಘಾತಗಳಿಗೆ ಕಾರಣವಾಗುತ್ತವೆ. ಕೆಲವೊಮ್ಮೆ ಚಾಲಕರ ಅಜಾಗರೂಕತೆ ಮತ್ತು ಅನುಭವದ ಕೊರತೆಯೂ ದೊಡ್ಡ ಪಾತ್ರ ವಹಿಸುತ್ತದೆ. ವಾಹನ ಅಪಘಾತಗಳ ಪರಿಣಾಮ ಬಹಳ ಭೀಕರವಾಗಿರುತ್ತದೆ. ಗಾಯಗಳು, ಅಂಗವೈಕಲ್ಯ, ಮಾನಸಿಕ ಆಘಾತ, ಕುಟುಂಬಗಳ ಮೇಲೆ ಬೀರುವ ಆರ್ಥಿಕ ಹೊರೆ ಇವೆಲ್ಲವೂ ಅಪಘಾತದ ದುಷ್ಪರಿಣಾಮಗಳಾಗಿವೆ. ಕೆಲವೊಮ್ಮೆ ಕುಟುಂಬದ ಆಧಾರಸ್ತಂಭವೇ ಅಪಘಾತದಲ್ಲಿ ಸಾವನ್ನಪ್ಪಿದರೆ ಆ ಕುಟುಂಬ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕುತ್ತದೆ. ಸಮಾಜದ ಮೇಲೂ ಇದರ ಪರಿಣಾಮ ಬೀರುತ್ತದೆ, ಏಕೆಂದರೆ ಆರೋಗ್ಯ ಸೇವೆಗಳು, ವಿಮೆ ಮತ್ತು ಕಾನೂನು ವ್ಯವಸ್ಥೆಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ. ವಾಹನ ಅಪಘಾತಗಳನ್ನು ಕಡಿಮೆ ಮಾಡಲು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸುವುದು, ಮದ್ಯಪಾನ ಮಾಡಿದ ಬಳಿಕ ವಾಹನ ಚಾಲನೆ ಮಾಡದಿರುವುದು ಅತ್ಯಂತ ಅಗತ್ಯ. ಸರ್ಕಾರವು ಉತ್ತಮ ರಸ್ತೆ ವ್ಯವಸ್ಥೆ, ಸ್ಪಷ್ಟ ಸಂಚಾರ ಸೂಚನೆಗಳು ಮತ್ತು ಕಠಿಣ ಕಾನೂನು ಜಾರಿಯನ್ನು ಒದಗಿಸಬೇಕು. ಜೊತೆಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಬೇಕು. ಸಾರಾಂಶವಾಗಿ, ವಾಹನ ಅಪಘಾತಗಳನ್ನು ತಡೆಯುವುದು ಸರ್ಕಾರದಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಜಾಗರೂಕತೆ, ಶಿಸ್ತು ಮತ್ತು ನಿಯಮ ಪಾಲನೆಯಿಂದ ಅನೇಕ ಜೀವಗಳನ್ನು ಉಳಿಸಬಹುದು.